श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 1 अर्जुन विषाद योग ಸಂಪುಟ 54 ಮಣೋನ ವಿಶ್ವ ಸಾವರಲೆ ಎರವಿ ಯುಗಾಂತ ಹೋತ ಓಡವಲೆ ಜೈ ಮಹಾಶಂಖ ಆಸ್ಫುರಿಲೆ ಕೃಷ್ಣಾದಿಕಿ। ಆದ್ದರಿಂದ ವಿಶ್ವ ಉಳಿದುಕೊಂಡಿತು, ಇಲ್ಲದಿದ್ದರೆ ಯುಗಾಂತವೇ ಆಗುತ್ತಿತ್ತು। ಆ ಮಹಾಶಂಖಗಳನ್ನು ಊದಿದ ನಿಮಿತ್ತು ಕೃಷ್ಣಾದಿಗಳು। ಈ ರೀತಿಯಾಗಿ ಪರಮಾತ್ಮನು ಶಾಂತಗೊಳಿಸಿದ್ದರಿಂದ ವಿಶ್ವ ಉಳಿಯಿತು, ಇಲ್ಲದಿದ್ದರೆ ಆ ಕೃಷ್ಣ ಅರ್ಜುನಾದಿಗಳು ಮಹಾಶಂಖಗಳನ್ನು ಊದಿದ ನಿಮಿತ್ತದಿಂದಾಗಿ ಯುಗಾಂತವೇ ಆಗುತ್ತಿತ್ತು। ತೋ ಘೋಷತರಿ ಉಪಸಂಹರಲ ಪರಿಪಡಿಸಾದ ಹೋತ ರಾಹಿಲ ತೇಣೇ ದಳಭಾರ ವಿಧ್ವಂಸಿಲ ಕೌರವಾಂಚ। ಆ ಪ್ರಚಂಡ ಘೋಷವು ಶಾಂತವಾಗಿತ್ತು, ಆದರೂ ಪ್ರತಿಧ್ವನಿ ಹಾಗೇ ಉಳಿದಿತ್ತು। ಅದರಿಂದಲೇ ಎಷ್ಟೋ ಸೈನ್ಯವು ವಿಧ್ವಂಸವಾಯಿತು ಕೌರವರದು। ಆ ಪ್ರಚಂಡ ಘೋಷವು ಶಾಂತವಾಗಿತ್ತು, ಆದರೂ ಪ್ರತಿಧ್ವನಿ ಇನ್ನೂ ಆಗುತ್ತಲೇ ಇತ್ತು। ಆ ಪ್ರತಿಧ್ವನಿಯಿಂದಲೇ ಕೌರವರ ಎಷ್ಟೋ ಸೈನ್ಯವು ವಿಧ್ವಂಸವಾಯಿತು। ತೋ ಜೈಸಾ ಗಜಘಟ ಆತು ಸಿಂಹಲೀಲಾ ವಿದಾರಿತು ತೈಸಾ ಹೃದಯತೆ ಭೇದಿತು ಕೌರವಾಂಚಿಯ। ಆನೆಯ ಹಿಂಡಿನಲ್ಲಿ ಹೊಕ್ಕರೆ ಸಿಂಹವು ಸಹಜವಾಗಿ ಆನೆಗಳೆಲ್ಲ ಗಾಬರಿಯಾಗುವವು, ಅದರಂತೆ ಕೌರವರ ಅಂತಃಕರಣ ವಿದೀರ್ಣಗೊಳಿಸುತ್ತ ಆ ಘೋಷವು ಎಲ್ಲ ಕಡೆಗೆ ಪಸರಿಸುತ್ತಿತ್ತು। ಒಂದು ವೇಳೆ ಸಿಂಹವು ಆನೆಯ ಹಿಂಡಿನಲ್ಲಿ ಹೊಕ್ಕರೆ ಸ್ವಾಭಾವಿಕವಾಗಿಯೇ ಆನೆಗಳೆಲ್ಲ ಗಾಬರಿಯಾಗುವು, ಅದರಂತೆ ಆ ಘೋಷವು ಕೌರವ ವೀರರ ಅಂತಃಕರಣವನ್ನು ವಿದೀರ್ಣಗೊಳಿಸುತ್ತ ಎಲ್ಲ ಕಡೆಗೆ ಪಸರಿಸಿತ್ತು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।